டிவியில சொல்லணும். இல்ல சார், நீங்க சொல்லுங்க. ஆக்டிங்ல சாக்லேட் போட்டு பண்ண டப்பிங்ல பேசணும். மேடம் பேசுறாங்க. மேடம் வாழ்த்து. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ವಲ್ಲೇಲ್ ಮುನ್ಸಾನಿ ಸರ್ ಅವರು ಚೇರ್ಮನ್ ஆஃப் ஸ்டாண்டிங் கமிட்டி 5 பேர் மெம்பர்ஸ் பண்ணி அவர் எலெக்ட் பண்ணியிருக்காங்க. எல்லா மெம்பர்ஸும் எங்கே இருக்கிறாங்க? கருணாகரன், சாந்தி அன்பு, செந்தில், சாந்தி வள்ளல், மாணிக்கம் இவங்கெல்லாம் சேர்ந்து இந்த ஸ்டாண்டிங் கமிட்டி சேர்மன் எலெக்ட் பண்ணியிருக்காங்க. எங்களுக்கு ரொம்ப சந்தோஷம். எல்லா கவுன்சிலர் கூட சேர்ந்து எல்லாரும் ஒற்றுமையாக ஒரு ஃபேமிலியாக நம்ம கேஜிஎஃப் ஜனங்களுக்கு நல்லதை செய்வோன்னு சொல்லிட்டு தேங்க்ஸ் சொல்கிறோம். எம்எல்ஏ மேடம்க்கு ரொம்ப ரொம்ப தேங்க்ஸு. இந்த மாதிரி ஸ்டாண்டிங் கமிட்டி பண்ணால் இன்னும் நல்லா ஜனங்களுக்கு நல்லது செய்யலாம், கோஆப்ரேட் பண்ணி இன்னும் நிறையா வேலைங்க செய்யலாம் கேஜிஎஃப்லன்னு சொல்லிட்டு இந்த மாதிரி ஸ்டாண்டிங் கமிட்டி இது பண்ணியிருக்காங்க. ரொம்ப ரொம்ப தேங்க்ஸ் எம்எல்ஏக்கும். எல்லா கவுன்சிலரும் நாங்கள் வந்து ஒரு ப்ராமிஸ் பண்ணுறோம், ஒரு குடும்பமாக ஒற்றுமையாக இருந்து ஒரு நல்ல பப்ளிக் சர்வீஸ் பண்ணுவோன்னு சொல்லிட்டு ரொம்ப ரொம்ப ಥ್ಯಾಂಕ್ಸ್. ಮಾಧ್ಯಮ ಮಿತ್ರರಿಗೆ ಎಲ್ಲರೂ ನಮಸ್ಕಾರ. ಇವತ್ತು ದಿವಸ ನಮ್ಮ KGF ಶಾಸಕರು ಮತ್ತು ಸಿಟಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ಮತ್ತು ನಮ್ಮ ಇದು ತಾಯಿ ಸಮಿತಿ ಕಮಿಟಿಯ ಮೆಂಬರ್ಸ್ ಕರುಣಾಕರನ್ ಮತ್ತು ಅನ್ಬು ಶಾಂತಿ, ಸೆಂದಿಲ್ ಕುಮಾರ್ ಮತ್ತು ಮಾಣಿಕಂ ಅವರು ಮತ್ತು ನಮ್ಮ ಪಕ್ಷದ ಮುಖಂಡರು, ನಮ್ಮ ಎಲ್ಲ ಕೌನ್ಸಿಲರ್ಗಳು ನಮಗೆ ಇವತ್ತು ಬೆಂಬಲ ಕೊಟ್ಟು ನಮ್ಮ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಿಷ್ಠಾವಂತನಾಗಿ ನಮ್ಮ ಕರ್ತವ್ಯನೇ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಈ ಭರವಸೆ ಕೊಡ್ತಾಯಿದ್ದೀನಿ. ನಮಗೆ ಇದು ಸಿಕ್ಕಿರೋದು ವಾಂಗ ಸರ್ ನಮ್ಮ ಉಪಾಧ್ಯಕ್ಷರು ಜರ್ಮನ್ ಜೂಲಿಯಸ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಮುನ್ಸಿಪಾಲ್ಟಿನಲ್ಲಿ ನನ್ನ ಶ್ರಮ ನಮ್ಮ ಜನಕ್ಕೆ ಒಳ್ಳೇದು ಏನು ಮಾಡಬೇಕು ಅದು ಖಂಡಿತ ನಾವು ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಟ್ಟಿಗಾಗಿ ಸೇರಿ ನಮ್ಮ ಊರಿಗೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನನ್ನ ನಂಬಿಕೆ ಇದೆ. ತುಂಬ ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ಕರುಣಾಕರನ್, ಅನ್ಬು ಶಾಂತಿ ಮತ್ತು ಸೆಂದಿಲ್ ಕುಮಾರ್, ಮಾಣಿಕಂ 5 ಜನ ಇದ್ದಾರೆ. ಅವ್ರು 5 ಜನ ಇದ್ರೂ ಎಲ್ಲ ಕೌನ್ಸಿಲರ್ಗಳು ನಮ್ಮ ಸದಸ್ಯರೇ, ನಮ್ಮ ಸಹೋದರಗಳಾಗಲಿ ಸಹೋದರರಾಗಲಿ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಎಲ್ಲರನ್ನು ಸೇರಿನೇ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಸರ್ ಅವ್ರವ್ರ ಅಭಿಪ್ರಾಯ ನಾವು ಹೇಳು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಮುನ್ಸಿಪಾಲ್ಟಿ ಬಂದ್ಬಿಟ್ಟು ಆಡಳಿತ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ. ಅದನ್ನ ಬಂದ್ಬಿಟ್ಟು ನಿಮಗೆ ಹಂತವಾಗಿ ನಾವು ಹೇಳ್ಬೇಕಾದ್ರೆ ಆ ಹೇಳೋ ಸಮಯದಲ್ಲಿ ಜನಗಳಿಗೆ ಅರ್ಥ ಆಗುತ್ತೆ. ಮುನ್ಸಿಪಾಲ್ಟಿಯಿಂದ ಏನೇನು ನಡೀತಾ ಇದೆ, ಎಷ್ಟು ಕೋಟಿ ರೂಪಾಯಿ ಅನುದಾನಗಳು ನಡೀತಾ ಇದೆ, ಶಾಸಕರು ಏನು ತೊಗೊಂಡು ಬರ್ತಾರೆ ಅಂತ ನಾವು ವಿಲಾವರಿಯಾಗಿ ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರವ್ರ ಅಭಿಪ್ರಾಯ ಅವ್ರವರು ಆಚೆ ಹೋದರೆ ಅದಕ್ಕೆ ಸರ್ ಇವಾಗ KGFನಲ್ಲಿ ಭ್ರಷ್ಟಾಚಾರನ ಹೇಳೋದು ಒಳ್ಳೆಯದೇ. ಬಟ್ ಭ್ರಷ್ಟಾಚಾರಕ್ಕೆ ನಾವು ವಿರೋಧಿಗಳೇ. ನಾವೇನೋ ಭ್ರಷ್ಟಾಚಾರಿಗಳಿಗೆ ಬಂದ್ಬಿಟ್ಟು ನಾವು ಇದು ಮಾಡಲ್ಲ. ಏನಿದೆಯೋ ಅವ್ರಿಗೆ ದಾಖಲೆ ಪುರದ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಆಫೀಸರ್ ಸಸ್ಪೆಂಡ್ ಮಾಡಿದಾರಾ, ಯಾರಾದರೂ ಪ್ರೂಫ್ ಮಾಡಿದಾರಾ? ಸುಮ್ಗೆ ಬಂದ್ಬಿಟ್ಟು ಭ್ರಷ್ಟಾಚಾರ ಅಂತ ಅದಕ್ಕೆ ನ್ಯಾಯ ಇಲ್ಲ, ಬೆಲೆ ಇಲ್ಲ. ಅದು ಏನಾದರೂ ಕರೆಕ್ಟಾಗಿ ಇದ್ದರೆ ದಾಖಲೆ ಪೂರ್ತಿಯಾಗಿ ಅದ್ರ ನಿರ್ಮಾಣ ಮಾಡಬೇಕು. ಸುಮ್ಗೆ ಮಾಡಿದ್ರೆ ಅದಕ್ಕೆ ಪ್ರಯೋಜನಗಳಿಲ್ಲ. ಮುಂದಿನ ಕಾಲಕ್ಕೆ ಜನಗಳಿಗೆ ಅರ್ಥ ಮಾಡೋ ಥರ ನಾವೆಲ್ಲ ಹೇಳ್ತೀವಿ. ಧನ್ಯವಾದಗಳು. ಸರ್ ಅಧ್ಯಕ್ಷರು ಅವ್ರ ಹುದ್ದೆ ಅವ್ರು ಮಾಡ್ತಾರೆ. ನಮಗೆ ತಾಯಿ ಸಮಿತಿ ಕೊಟ್ಟಿದ್ದಾರೆ, ನನ್ನ ಹುದ್ದೆ ನಾನು ಮಾಡ್ತೀನಿ. ಇಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇ ಇವಾಗ ಉಪಾಧ್ಯಕ್ಷರು ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಗೆ ಈಗೋ ಇಲ್ಲದಂಗೆ ಕೆಲಸ ಮಾಡ್ತೀವಿ ನಂಬಿಕೆ ಇದೆ. ನಿಮಗೂ ಗೊತ್ತು ಮುಂಚೆ ನಾವು ಹೆಂಗೆ ಈಗೋ ಇಲ್ಲದ ಮುನ್ಸಿಪಲ್ ನಡೀತಾ ಅದಕ್ಕಿಂತ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ.